ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ಮಲೇಷ್ಯಾ ಟೂರ್ನ ಲಾಸ್ಟ್ ಡೇ. ಈ ಹಿಂದಿನ ವಿಡಿಯೋಗಳಲ್ಲಿ ಮಲೇಷ್ಯಾದಲ್ಲಿ ನೋಡಬಹುದಾದ ಮುಖ್ಯವಾದ ಸ್ಥಳಗಳ ಬಗ್ಗೆ ತಿಳಿಸಿದ್ದೀನಿ. ನೋಡದೇ ಇರೋರು ತಪ್ಪದೆ ನೋಡಿ. ಇವತ್ತು ಇಲ್ಲಿನ ಮತ್ತೊಂದು ನೋಡಲೇಬೇಕಾದ ಕೋಲಾಲಂಪುರ್ ಪಕ್ಷಿ ಉದ್ಯಾನವನ ನೋಡೋಣ. ಇದನ್ನು ತಮನ್ ಬುರಂಗ್ ಅಂತ ಕರೀತಾರೆ. ಸ್ವಲ್ಪ ಮಳೆ ಬರ್ತಾ ಇತ್ತು. ನಿಂತ ಮೇಲೆ ಟಿಕೆಟ್ ತಗೊಂಡು ಒಳಕ್ಕೆ ಬಂದ್ವಿ. ಸೇಫರ್ ಸೈಡ್ಗೆ ರೈನ್ ಕೋಟ್ಗಳು ತೊಗೊಂಡು ಹಾಕ್ಕೊಂಡ್ವಿ. ಮತ್ತು ಒಳಗಡೆ ಬರ್ತಾ ಇದ್ದಂಗೆ ನವಿಲುಗಳು ಕಾಣಿಸಿದ್ವು. ಮಳೆ ಬಂದಿದ್ದರಿಂದ ಸ್ವಲ್ಪ ಮುದ್ರಕೊಂಡಿದ್ವು. ನೋಡಿ ನವಿಲ ಹತ್ರ ಎಷ್ಟು ಚೆನ್ನಾಗಿ ಇದೆ. ಒಂಥರ ನನಗೂ ಕೂಡ ಅದರ ಹತ್ರ ಕುತ್ಕೊಂಡು ಯೋಗಕ್ಷೇಮ ವಿಚಾರಿಸೋ ಥರ ಕುತ್ಕೊಂಡಿದ್ದೀನಿ. ಆಮೇಲೆ ಅದನ್ನು ನೋಡಿ ಒಂದು ಸ್ಟೆಪ್ ಹಾಕ್ಬೇಕು ಅನ್ನಿಸ್ತು. ಅದಕ್ಕೆ ಒಂಥರ ಹಾರಾಡೋ ಥರ ಮಾಡ್ತಾ ಇದ್ದೀನಿ. ಇಲ್ಲಿ ಯಾವ ಪಕ್ಷಿನ ಕೂಡ ಕೇಜಲ್ಲಾಗಲಿ ಗೂಡಲ್ಲಾಗಲಿ ಇಟ್ಟಿರಲಿಲ್ಲ. ಫ್ರೀ ಫ್ಲೈಯಿಂಗ್ ಅಂದರೆ ಮುಕ್ತ ಹಾರಾಟದ ಪಕ್ಷಿಧಾಮ ಅಂತೇಳಿ. ನೋಡ್ರಿ ಇಲ್ಲಿ ಪಕ್ಷಿಗಳು ಎಷ್ಟು ಚೆನ್ನಾಗಿ ಅವು ಇಷ್ಟದ ಬಂದಂಗೆ ಹಾರಾಡಿಕೊಂಡು ತಿನ್ಕೊಂಡು ಇರ್ತವೆ. ಈ ಪಕ್ಷಿಧಾಮ 21 ಎಕರೆ ವಿಸ್ತೀರ್ಣದ ಜಾಗದಲ್ಲಿದೆ. ಇಲ್ಲಿ 200 ಜಾತಿಗಳ 3000ಕ್ಕೂ ಹೆಚ್ಚು ಪಕ್ಷಿಗಳಿದ್ದಾವೆ. ನೋಡಿ ಇಲ್ಲಿ ಬಣ್ಣ ಬಣ್ಣದ ಪಕ್ಷಿಗಳು ಕಾಣಿಸ್ತಾ ಇದ್ದಾವೆ. ನೋಡಲಿಕ್ಕೆ ತುಂಬ ಸುಂದರವಾಗಿದ್ದಾವೆ. ವೆರೈಟಿ ಕಲರ್ಸ್ ಇದ್ದಾವೆ. ತುಂಬ ಚೆನ್ನಾಗಿದ್ದಾವೆ ನೋಡಲಿಕ್ಕೆ. ಮತ್ತು ಇಲ್ಲಿ ಒಬ್ಬರು ಕೂತಿದ್ದಾರಲ್ಲ, ಅವರು ಫೋಟೋಶೂಟ್ ಮಾಡೋರು. ನಮಗೆ ಫೋಟೋ ಇದು ಬೇಕು ಅಂತಂದರೆ ಅವ್ರ ಹತ್ರ ಒಂದು ಸ್ವಲ್ಪ ದುಡ್ಡು ಎಲ್ಲ ಮಾತಾಡಿ ಅವರು ಫೋಟೋಗೆ ನೋಡಿ ನಮ್ಮದು ಫ್ಯಾಮಿಲಿ ಫೋಟೋ ತೊಗೊಂಡ್ವಿ. ತುಂಬ ಚೆನ್ನಾಗಿದೆ. ಎಲ್ಲ ಮೇಲೆ ಎಲ್ಲ ಕುಂಡ್ರಿಸ್ತಾರೆ ಪಕ್ಷಿಗಳನ್ನ. ತುಂಬ ಚೆನ್ನಾಗಿ ಬಂದಿದೆ ಫೋಟೋ. ಈ ಪಕ್ಷಿಧಾಮ ಬೆಳಗ್ಗೆ 9ರಿಂದ ಸಂಜೆ 6ರವರೆಗೆ ತೆರೆದಿರುತ್ತೆ. ಟಿಕೆಟ್ಗಳ ಬೆಲೆ ವಯಸ್ಕರಿಗೆ ಸುಮಾರು 90 ರಿಂಗೆಟ್ಸ್ ಮತ್ತು ಮಕ್ಕಳಿಗೆ 70 ರಿಂಗೆಟ್ಸ್. ಇಲ್ಲಿ ನೋಡ್ರಿ ಎಷ್ಟು ಚೆನ್ನಾಗಿದೆ. ಇವು ಒಂಥರ ಕೆಂಪುಗೆ ಮತ್ತು ಹಸಿರು ತುಂಬ ಚೆನ್ನಾಗಿದ್ದಾವೆ. ನಮ್ಮಮ್ಮಗನಿಗಂತೂ ಖುಷಿಯೋ ಖುಷಿ. ಚೆನ್ನಾಗಿ ಪಕ್ಷಿಗಳು ನೋಡಿ ಎಂಜಾಯ್ ಮಾಡ್ತಾ ಇದ್ದಾನೇನೋ. ಅವ್ರ ಅಮ್ಮ ಕುಡಿಲಿಕ್ಕೆ ಏನೋ ಜ್ಯೂಸ್ ತೆಕ್ಕೊಟ್ಟಿದ್ರು. ಕುಡ್ಕೊಂಡು ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದಾನೆ. ಇದು ಪ್ರಪಂಚದಲ್ಲೇ ಅತಿ ಹೆಚ್ಚಿನ ಪಕ್ಷಿಗಳನ್ನು ಹೊಂದಿರುವ ಪಕ್ಷಿಧಾಮ. ಇವನ್ನ 4 ಸಪರೇಟ್ ಝೋನ್ ಆಗಿ ಮಾಡಿರ್ತಾರೆ. ಝೋನ್ 1 ಮತ್ತು 2ರಲ್ಲಿ ಲೋಕಲ್ ಮತ್ತು ವಿದೇಶಿ ಪಕ್ಷಿಗಳು ಹಚ್ಚ ಹಸಿರಿನ ವಾತಾವರಣದಲ್ಲಿ ಫ್ರೀಯಾಗಿ ಹಾರಾಡ್ಕೊಂಡಿರ್ತವೆ. ಝೋನ್ 3ರಲ್ಲಿ ವೆರೈಟಿ ಹಾರ್ನ್ಬಿಲ್ ಪಕ್ಷಿಗಳಿರ್ತವೆ. ಇವನ್ನ ನಾವು ಮಂಗಟ್ಟಿ ಹಕ್ಕಿ ಅಥವಾ ಕೊಂಬು ಕೊಕ್ಕಿನ ಪಕ್ಷಿ ಅಂತ ಕರೀತಾರೆ. ಝೋನ್ 4ರಲ್ಲಿ ಹಾರೋದಕ್ಕೆ ಸಾಧ್ಯವಾಗದ ಪಕ್ಷಿಗಳು ಇರ್ತವೆ. ಇದು ನೋಡಿ ಇಲ್ಲಿ ಕಾಣಿಸ್ತಾ ಇದ್ದಾವೆ. ಝೋನ್ 4ರಲ್ಲಿ ಇಲ್ಲಿ ಹಾರಲು ಸಾಧ್ಯವಾಗದ ಪಕ್ಷಿಗಳಿದಾವೆ. ನೋಡಿ ಎಷ್ಟು ದೊಡ್ಡದಾಗಿದ್ದಾವೆ. ಫುಲ್ಲು ತಲೆ ಎತ್ತಿದ್ರೆ ಮನುಷ್ಯನಿಗಿಂತ ಹೈಟ್ ಇದ್ದಾವೆ ಇವು. ನೋಡಿ ಈ ಪಕ್ಷಿ ತಲೆ ಎತ್ಕೊಂಡು ನಿಂತಿದೆ. ಎಷ್ಟು ಹೈಟ್ ಇದೆ. ತುಂಬ ಒಂಥರ ಬೃಹದಾಕಾರ ಥರ ಇದೆ ಇದು. ಇದು ಝೋನ್ 3. ಹಾರ್ನ್ಬಿಲ್ ಪಕ್ಷಿಗಳು ಇಲ್ಲಿ ಕಾಣಿಸ್ತಾ ಇದ್ದಾವೆ ನೋಡಿ. ಇವು ಆಫ್ರಿಕಾ ಮತ್ತು ಏಷ್ಯಾದ ಉಷ್ಣವಲಯದ ಕಾಡುಗಳಲ್ಲಿ ಹೆಚ್ಚಾಗಿ ಕಂಡು ಬರ್ತಾವಂತೆ. ನೋಡಿ ಇದ್ರ ಕೊಕ್ಕೆ ಎಷ್ಟು ಉದ್ದವಾಗಿದೆ. ನೋಡಿ ಇದೆಲ್ಲ ಝೋನ್ 1, ಝೋನ್ 2 ಏರಿಯಾ. ನೋಡಿ ಇಲ್ಲಿ ಪಕ್ಷಿಗಳು ಎಷ್ಟು ಫ್ರೀ ಆಗಿದ್ದಾವೆ.
ನೋಡಿ ಇಲ್ಲಿ ನವಿಲುಗಳು ಎಷ್ಟೊಂದು ಕಾಣಿಸ್ತಾ ಇದ್ದಾವೆ. ಎಲ್ಲಿ ನೋಡಿದ್ರು ನವಿಲು ಒಂದು ಸುಮಾರು ಒಂದು 1000 ಮೇಲೆ ಇರ್ಬೋದು ನವಿಲುಗಳು, ಅಷ್ಟಿದ್ದಾವೆ. ಎಲ್ಲಿ ನೋಡಿದ್ರು ನವಿಲುಗಳೇ ಇದ್ದಾವೆ. ನೋಡಿ ಇಲ್ಲಿ ಪಕ್ಷಿಗಳು ಹೆಂಗೆ ಆಟ ಆಡ್ತಾ ಇದ್ದಾವೆ. ಅದರೊಳಗಡೆ ಇದು ಫಿಶ್ಗಳು ಇದ್ದಾವೆ. ನೋಡಿ ಎಷ್ಟು ಚೆನ್ನಾಗಿದೆ. ಅವುಗಳು ನೋಡೋದೇ ಒಂದು ಖುಷಿ. ನೋಡಿ ಅಲ್ಲಲ್ಲಿ ನೀರಿನ ಜರಿಗಳು ಎಷ್ಟು ಚೆನ್ನಾಗಿ ಹರಿತಾ ಇದ್ದಾವೆ. ಯಾಕೆಂದ್ರೆ ಗಿಡಗಳು ಮರಗಳು ಅಷ್ಟು ಇದ್ದಾವೆ. ನೋಡಿ ಎಷ್ಟು ಚೆನ್ನಾಗಿದ್ದಾವೆ ನವಿಲುಗಳು. ನಮ್ಗೆ ಈ ಕಡೆ ಒಂದು ನವಿಲು ಕಾಣಿಸಿದ್ರೆ ಎಷ್ಟು ಖುಷಿ ಪಡ್ತೀವಿ. ಇಲ್ಲಿ ಸಾವಿರಾರು ನವಿಲುಗಳು ನೋಡ್ರಿ ಎಷ್ಟು ಚೆನ್ನಾಗಿದ್ದಾವೆ. ಅವುಗಳು ಪಕ್ಕದಲ್ಲೇ ಓಡಾಡ್ಬೋದು, ಹತ್ರಕ್ಕೆ ಬರ್ತವೆ. ಅವು ಹೆದರಿಕೆಯೇ ಅನ್ನೋದಿಲ್ಲ ಅವಕ್ಕೆ. ನೀವು ಮಲೇಷ್ಯಾಗೆ ಬಂದರೆ ಈ ಪಕ್ಷಿಧಾಮನ ಖಂಡಿತವಾಗ್ಲೂ ಮಿಸ್ ಮಾಡಬೇಡಿ. ಅಷ್ಟು ಚೆನ್ನಾಗಿದೆ, ನೀಟಾಗಿದೆ. ಈ ಪಕ್ಷಿಗಳ ಕಲರವ ಕೇಳ್ತಾ ಇದ್ದರೆ ಮನಸ್ಸಿಗೆ ಏನೋ ಉಲ್ಲಾಸವಾಗಿರುತ್ತೆ. ಅದರಿಂದ ತಪ್ಪದೇ ಭೇಟಿ ನೀಡಿ ಈ ಪಕ್ಷಿಧಾಮಕ್ಕೆ. ಅಲ್ಲಿಂದ ಲಂಚ್ ಮಾಡೋಕ್ಕೆ ಒಂದು ಆಂಧ್ರ ಸ್ಟೈಲ್ ಹೋಟೆಲ್ಗೆ ಬಂದ್ವಿ. ಬಾಳೆ ಎಲೆ ಊಟ ತುಂಬ ಚೆನ್ನಾಗಿತ್ತು. ಕೋಲಾಲಂಪುರ್ನಲ್ಲಿ ಇಂಡಿಯನ್ ಹೋಟೆಲ್ಸು ಬೇಕಾದಷ್ಟಿದ್ದಾವೆ. ಸೌತ್ ಇಂಡಿಯನ್, ನಾರ್ತ್ ಇಂಡಿಯನ್ ಸ್ಟೈಲು ಎಲ್ಲ ಥರದ್ದು ಸಿಗುತ್ತೆ. ಇಲ್ಲಿ ಬಾಳೆ ಎಲೆ ಊಟ ತುಂಬ ಚೆನ್ನಾಗಿತ್ತು. ಊಟದ ನಂತರ ಹೋಟೆಲ್ಲು ವೆಕೇಟ್ ಮಾಡಿ ಏರ್ಪೋರ್ಟ್ಗೆ ಹೋಗೋ ಟ್ರೈನ್ನಲ್ಲಿ ಹೊರಟ್ವಿ. ಮಲೇಷ್ಯಾ ಪ್ರವಾಸ ತುಂಬ ಅದ್ಭುತವಾಗಿತ್ತು. ತುಂಬ ನಾವು ಫ್ಯಾಮಿಲಿ ಎಲ್ಲ ತುಂಬ ಎಂಜಾಯ್ ಮಾಡಿದ್ವಿ. ಮಲೇಷ್ಯಾದಲ್ಲಿ ನೋಡಬಹುದಾದ ಪ್ಲೇಸ್ಗಳನ್ನು ಹಿಂದಿನ ವಿಡಿಯೋಗಳಲ್ಲಿ ತಿಳಿಸಿದ್ದೀನಿ. ನೀವು ಯಾರಾದರೂ ನೋಡದೇ ಇದ್ದರೆ ದಯವಿಟ್ಟು ಆ ವಿಡಿಯೋಗಳನ್ನು ನೋಡಿ. ಈ ವಿಡಿಯೋ ತಮಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಮುಂದಿನ ವಿಡಿಯೋಗಳಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.